ಇಲ್ಲಿಂದ ಒಳಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿಂದ ಸೀದಾ ಡೆಡ್ ಎಂಡ್ ಹೋದರೆ ಕಾಣುತ್ತಂತೆ. ನನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಮಧುಗಿರಿಗೆ ಬಂದಿದ್ದೀನಿ ಬೆಟ್ಟ ನೋಡೋಕ್ಕಂತ. ಅಲ್ಲಿ ಕಾಣಿಸ್ತಾ ಇದೆಲ್ಲ ದಾರಿ. ಅಲ್ಲಿಂದ ಎಂಟ್ರೆನ್ಸಿಂದ ಒಳಗೆ ಬಂದರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ. ಸೆಕ್ಯೂರಿಟಿ ಗಾರ್ಡು ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ತಗೊಂಡು ಮೇಲೆ ಕಳಿಸ್ತಾನೆ. 3 ಅವರ್ ಆಗುತ್ತಂತೆ ಮೇಲ್ಗಡೆ ಹೋಗಿ ಬರೋಕ್ಕೆ. ಬನ್ನಿ ಹೋಗೋಣ. ಹಳೆ ಕಾಲದ ರಾಜರೆಲ್ಲ ಕಟ್ಟಿರೋ ಬಿಲ್ಡಿಂಗ್ಸ್. ಎಲ್ಲ ಫುಲ್ಲು ಆದಾಗ ಇಟ್ಟಿಗೆಯಲ್ಲೆಲ್ಲ ರೆಡಿ ಮಾಡಿದ್ರು. ಸ್ವಲ್ಪ ನೋಡಿ ಫ್ರೆಂಡ್ಸ್, ಅದೇನೋ ಕಾಣ್ತಾ ಇದೆ. ಯಾರು ಬಂದಿಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಏನಾಗಿದೆ ಏನೋ, ಕುಡಿತದಿಂದ ಸರ್ವನಾಶ. ನೋಡಿ ಫ್ರೆಂಡ್ಸ್, ಕುಡಿತದಿಂದ ಸರ್ವನಾಶ. ಶ್ರೀಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇದು ಶ್ರೀಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇದು ಮೇಲ್ಗಡೆ ಹೋಗೋಕ್ಕೆ ದಾರಿ. ಇಲ್ಲೇನೋ ಇದೆ ರೈಟ್ ಸೈಡಲ್ಲಿ. ಇದು ಯಾವುದೋ ದೇವಸ್ಥಾನ ಥರ ಇದೆ, ಯಾವುದೋ ಹಳೇ ಬಿಲ್ಡಿಂಗು. ಯಾರ್ಯಾರು ಇಲ್ಲ ಸದ್ಯ. ಈಗ ನಾವು ಹೋಗ್ಬೇಕಾಗಿರೋದು ಸೀದಾ ಟಾಪ್. 1 ನಿಮಿಷ ನೋಡಿ, ಸೀದಾ ಟಾಪಲ್ಲಿ. ಈ ಟಾಪ್ಗೆ ಹೋಗ್ತೀವಿ. ಸೆಕ್ಯೂರಿಟಿ ಅವ್ರು ಹೇಳ್ದ ಹೋಗಿ ಬರೋಕ್ಕೆ 3 ತಾಸು ಆಗುತ್ತೆ ಅಂತ. ನಾನು ನೋಡಿದ್ರೆ ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ. ಬಸ್ ಹತ್ಕೊಂಡು ಅಲ್ಲ ಟ್ರೈನ್ ಹತ್ಕೊಂಡು. ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಏನೇನೈತೆ ಏನೇನಿಲ್ಲ, ಹೆಂಗೈತೆ ಅಂತ. ಈ ಬೆಟ್ಟ ಏಷ್ಯಾದಾಗೆ ಏಕಶಿಲಾ ಬೆಟ್ಟ ಅಂತ ಹೆಸರು ಮಾಡೈತಂತೆ. ಹೊರಗಡೆ ಬೋರ್ಡರ್ ಹಾಕಿದ್ರು, ಏಕಶಿಲಾ ಬೆಟ್ಟ. 20ನೇ ಶತಮಾನದಿಂದ ಮಧುಗಿರಿ ಅಂತ ಹೆಸರು ಚೇಂಜ್ ಮಾಡಿದ್ರಂತೆ ಈ ಊರನ್ನ. ನೋಡಿ ಮೆಟ್ಲು ಹತ್ತಿದ್ರೆ ಈ ಥರ ಬರುತ್ತೆ ಜಾಗ. ಕುಂದ್ರಕ್ಕೆಲ್ಲ ಸಿಂಹಾಸನಗಳು ಮಾಡಿದ್ದಾರೆ, ಬಂದು ಕುತ್ಕೋಬೋದು. ವಾಚ್ಮ್ಯಾನು ನೀರು ಬೇಕಾದ್ರೆ ತಗೊಂಡೋಗಿ, ತಿಂಡಿ ಬೇಕಾದ್ರೆ ಹೊರಗಡೆಯಿಂದ ತಗೊಂಡೋಗ್ಬೋದು ಅಂತ ಹೇಳ್ದ. ನಾನು ಒಬ್ಬನೇ ಎಲ್ಲ ಬಂದಿರೋದು, ನಮಗೆ ನಡೆಯುತ್ತೆ. ಇಲ್ಲಿ ತನಕ ಮೆಟ್ಲಿದ್ದಾವೆ. ಇಲ್ಲಿ ಅದೋ ಇವರೇ ಕೆತ್ತಿ ಮೇಲೆ ಹೋಗಿ ಮಾಡಿದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಮೊದಲೆಲ್ಲ ರಾಜನ ಕಾಲದ ರಾಜರೆಲ್ಲ ಕುದುರೆ ಮೇಲೆ ಹಿಂಗೆ ಬೆಟ್ಟ ಹತ್ತಿಸ್ಕೊಂಡು ಹೋಗಿದ್ರಂತೆ ಕೂತ್ಕೊಂಡು. ನಾವು ಇಲ್ಲೇ ದಾರಿ ಮಾಡಿದ್ದಾರೆ, ನಾವು ಅದ್ರ ಮೇಲೆ ಹತ್ಕೊಂಡು ಹೋಗೋಣ. ನೋಡಿ ಇಲ್ಲಿ ರಾಜರೇನೋ ಅರಮನೆ ಕಟ್ಟೋಕರೆ. ಈ ಹೋಲ್ಸ್ ಕಾಣ್ತಾವ್ರಲ್ಲ, ಆ ಹೋಲ್ಸಿಂದನೇ ಮದ್ದುಗುಂಡುಗಳನ್ನ ಆರಿಸ್ತಿದ್ರಂತೆ. ನನಗಂತೂ ಗೊತ್ತಿಲ್ಲ, ನಾನೆಲ್ಲ ಸುಮ್ಮನೆ ಹೇಳ್ತಿದ್ದೀನಿ. ಇಲ್ಲಿಂದ ಊರು ನೋಡಿ ಯಾಕೆ ಕಾಣ್ತಿದೆ ಅಂತ. ಎಲ್ಲಿಗಾದ್ರೂ ಹೋಗಿ ಏನಾದರೂ ಮಾಡಿ, ಎಲ್ಲಿ ಬೇಕಲ್ಲಿ ಕಸ ಹಾಕ್ಬೇಡಿ, ಡಸ್ಟ್ಬಿನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಏನಾದರೂ ತಿನ್ನಿ, ಏನಾದರೂ ಕುಡೀರಿ, ಆದರೆ ವೇಸ್ಟೇಜ್ನೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕಬೇಡಿ. ಸೀದಾ ತೊಗೊಂಬಂದು ಡಸ್ಟ್ಬಿನಲ್ಲಿ ಹಾಕಿದ್ಯಾ. ಇಲ್ಲಿ ನೋಡಿರಿ, ಲವ್ ಸ್ಟೋರಿಗಳು ಹೆಂಗೆ ಇರ್ತಾವೆ ಅಂದರೆ ಬೆಂಡೆ ಮೇಲೆ ಇರ್ತಾವೆ ನೋಡ್ರಿ. ನಮ್ಮ ಇಂಡಿಯನ್ಸ್ ಹಂಗೆ ನೋಡ್ರಿ, ಎಲ್ಲೋದ್ರೂ ಒಂದು ಲವ್ ಮಾರ್ಕ್ನ ಬಿಟ್ಟು ಬಂದಿರ್ತಾರೆ ಯಾರಾದರೂ. ಸೂರ್ಯನ ಕಿರಣ ಇಷ್ಟು ಹೈಟ್ನಾಗಿರೋ ಕೋಟೆ ಮೇಲೆ ಯಾವನ್ರಿ ಯುದ್ಧ ಮಾಡಕ್ಕೆ ಬರ್ತಾನೆ. ಇಲ್ಲಿಂದ ಮ್ಯಾಲೆ ಹತ್ತಕ್ಕೆ ನಮಗರೆ ಬಸ್ ಅಂತ ಸುಸ್ತಾಗಲ್ಲೇ ಉಸಿರು ಹೇಳ್ತಿರ್ತೀವಿ.
ಅಂಥದ್ರಾಗ ಈ ರಾಜರುಗಳು ಇದ್ರ ಮೇಲೆ ಯುದ್ಧ ಮಾಡಿ ಅದು ಇದು ಅಂತಂದು ಹೊಡೆದಾಕಿ ನಂದೊಂದು ಕಸ್ಕೊಂತಾರೆ. ನೋಡಿ ಇಲ್ಲಿಂದ ಮತ್ತೆ ಅದೇ ಬಂಡೆ ಬಂದಿದೆ. ಇಲ್ಲೇನೋ ಬರ್ದಾರ ನಡ್ರಿ ನೋಡೋಣ. ಹಾಂ, ಐ ಆಮ್ ಪರ್ಮನೆಂಟ್ಲಿ ಲವ್ ವಿತ್ ಯು. ಈ ಥರ ಪರ್ಮನೆಂಟ್ಲಿ ಲವ್ ಮಾಡೋದು ನಮ್ಗೆ ಹೆಂಗಲ್ವ ಬಿದ್ದ, ಅದು ಏನು ಮಾಡ್ತೀರ? ಬೇಡ ಬಿಡಿ, ಮುಗಿದೋಗಿರಕೈತಿ, ಯಾಕೆ ಹೇಳ. ಇಲ್ಲಿ ಹೋಗಿ ಆರಾಮಾಗಿ ಟೆಂಟ್ ಹೊಡ್ಕೊಂಡು ಮಲ್ಕೊಬೋದು ನೋಡ್ರಿ. ಟೆಂಟೇ ಬೇಡ, ಆರಾಮಾಗಿ ನಾವೇ ಮಲ್ಕೊಂಬಿಡೋದು. ಲವ್ ಸ್ಟೋರಿ, ಭಗ್ನ ಪ್ರೇಮಿ. ನೋಡಿ ಹೋಗೋಣ. ಬ್ಲಾಕು ಈ ಕಡೆಗೇನಿಲ್ಲ, ಆದರೆ ಈ ಕಡೆಗಿದೆ, ಒಳಗೆ ಹೋಗಿದ್ದಾರೆ. ಇಲ್ಲೇ ಬಂದು ಟಿಕಾಣಿ ಹುಡ್ಕೊಂಡು ಆರಾಮಾಗಿ ಮಲ್ಕೋಬೋದು ನಾವು. ಯಾವನ್ನ ಕೇಳೋದು, ಆದರೆ ವಾಚ್ಮನ್ ಬಂದು ಕೇಳ್ತಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬೆಟ್ಟ ಹತ್ಬೇಕು ಅಂತ ಏನು ಬರಲಿಲ್ಲ, ಯಾವುದೋ ಕಾರಣಕ್ಕೆ ಬಂದೆ. ಟೈಮ್ ಪಾಸಿಗೋಸ್ಕರ ಬೆಟ್ಟ ಹತ್ತದೀನಿ. ದಾರಿ ಇಲ್ಲಿ ತನಕ ಇದೆ, ಇಲ್ಲಿಂದ ಮುಂದಕ್ಕೆ ಹೆಂಗೈತೋ ದಾರಿ ಗೊತ್ತಿಲ್ಲ. ಈಗಲೇ ಎಲ್ಲ ಉಸ್ ಅಂತದೀನಿ ನಾನು, ಸುಸ್ತಾಗಿದ್ದಾರೆ. ಒಂದು ಸೆಕೆಂಡ್, ಇಲ್ಲೊಂದು ಮೆಟ್ಲಿದೆ, ಮತ್ತು ಈ ಕಡೆಗಿದೆ. ಈ ಕಡೆಗೆ ಹೋದ್ರೆ ಪೂರ್ತಿ ಮೇಲೆ, ಇಲ್ಲೋದ್ರೆ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ನೋಡಿ ಇಲ್ಲಿಂದನೇ ಮೇಲೆ ನಿಂತ್ಕೊಂಡು ಫೈರ್ ಮಾಡ್ತಿದ್ರು. ಗ್ಯಾಪ್ ಎಲ್ಲಿ ಕಾಣ್ತಿದೆ ನೋಡಿ ಇಲ್ಲೆಲ್ಲ. ಇಲ್ಲಿಂದ ಎನಿಮಿಗಳು ಕ್ಲಿಯರಾಗಿ ಕಾಣ್ತಿದ್ರು. ಕೆಳಗಿಂದ ಬಂದರೆ ಅದಕ್ಕೆ ಇಂಥವ್ರ ಎಲ್ಲಾದ್ರೂ ನೋಡಿ ಕೋಟೆಗಳ ಥರ ಈ ಥರ ಇದ್ದರು ಫಿಕ್ಸ್ ಆಗಿಬಿಡ್ರಿ. ಜಗಳ ಆಡೋಕ್ಕಂತಾನೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಂತ ನೋಡ್ರಿ. ಇನ್ನೂ ಅಲ್ಲಿ ಅಷ್ಟು ಮೇಲಿದೆ. ನೋಡ್ರಿ ಮೇಲೆ ಹೋಗ, ನೋಡಿ ಮೇಲೆ. ಯಾರೋ ಫ್ರೆಂಡ್ಸ್ ನೇಮೆಲ್ಲ ಬರೆದ್ಬಿಟ್ಟಿದ್ದಾರೆ. ಫ್ಯಾಮಿಲಿ ಏನೇನೋ ಬರೆದ್ಬಿಟ್ಟಿದ್ದಾರೆ. ಮೈ ಲವ್ಲಿ ಫ್ಯಾಮಿಲಿ ಅಂತೆ ಡೇಟ್ ಸಮೇತ ಹಾಕಿಬಿಟ್ಟಿದ್ದಾರೆ. 21/9/2012 ಬಂದಿದ್ದು ಅಂತ. ನೀವೇ ಹೆಸರುಗಳನ್ನೆಲ್ಲ ಓದ್ಕೊಂಬಿಡಿ ಯಾರ್ಯಾರು ಇದಾರಂತ. ಓಹೋ, ಇವು ವೈಟ್ ಭಾಳ ಇದಾವೆ ನೋಡಿ, ಅಲ್ಲಿದೆ ಸೀದಾ. ಇಂತೂ ಒಂದು ರೇಂಜಿಗೆ ಬಂದೆ ಅನಿಸುತ್ತೆ. ಮುಖ್ಯ ದ್ವಾರ ಬಾಗಿಲು ಇದ್ದಂಗಿದೆ. ಓಹೋ, ಇಲ್ಲಿದೆ ನೋಡಿ ದಾರಿ. ಎಲ್ಲ ಕುತ್ಕೊಳಕ್ಕೆ ಇಲ್ಲಿ ಸಂದೆಗಿಂದ ಇಲ್ಲ, ಓಪನ್ ಇದೆ. ನೋಡಿ ಫ್ರೆಂಡ್ಸ್, ಅದರಿಂದ ಹೊರಗೆ ಬಂದರೆ ಇನ್ನೂ ಅಲ್ಲೈತೆ ಬೆಟ್ಟ ತುದಿ. ಇನ್ನೊಂದು ಅರ್ಧ ಐತೆ. ಅರ್ಧ ಹತ್ಕೊಂಡು ಬಂದಿದ್ದೀನಿ, ಅರ್ಧ ಹತ್ಕೊಂಡು ಬಂದಿದ್ದೀನಿ, ಇನ್ನು ಅರ್ಧ ಇದೆ. ಸುಸ್ತಾಗೈತಲ್ಲ ಇಲ್ಲಿಗೆ. ಇಲ್ಲಿ ಯಾವುದೋ ಒಂದು ಕೊಳ ಇದೆ. ಕಾಣಿಸ್ತೈತಿ. ಇದರಲ್ಲೇ ಅನಿಸುತ್ತೆ ರಾಜುಗಳು ಎಲ್ಲರೂ ಸ್ನಾನ ಮಾಡ್ತಿದ್ರು, ಕುಡಿಯೋಕೆ ನೀರು ಬರಬೇಕಿದ್ರೆ.
ಇದರಲ್ಲಿ ಏನು ನೀರು ಪಾರು ಏನಿಲ್ಲ. ನೀರು ಸ್ಟೋರ್ ಮಾಡಿ ಕುಡಿಯೋರು ನೀರಿಗೆ ಯೂಸ್ ಮಾಡ್ತಿದ್ರು ಒಂದು ಸುತ್ತಿಯಲ್ಲಿ. ನೋಡಿ ಅಲ್ಲೆಲ್ಲ ಮೆಟ್ಲೆಲ್ಲ ಇದ್ದಾವೆ, ಮೆಟ್ಲೆಲ್ಲ ಇದ್ದಾವೆ ನೀರು ತುಂಬ್ಕೊಳಕ್ಕೆ. ಇವಾಗಂತೂ ಸ್ವಲ್ಪನೂ ನೀರಿಲ್ಲ, ಎಲ್ಲ ಡ್ರೈ ಆಗಿ ಹೋಗಿದೆ. ಆದರೂ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತದೆ ಅಂತ ಬಾವಿಗಳು. ಬಾವಿ ಏನಾರು ಇದನ್ನ, ಆದರೂ ಸದ್ಯಕ್ಕೆ ನಾವು ಬಾವಿ ನಾನು. ಇಲ್ಲಿ ಏನಂದರೆ ನಿಮಗೆ ದಾರಿ ತೋರ್ಸೋಕ್ಕೆ ಯಾರು ಅಲ್ವಾ, ದಾರಿ ತೋರ್ಸೋಕ್ಕೆ ನಡೆದೋಗಿ ಎಲ್ಲರೂ ದಾರಿ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಯಾವುದೋ ದೇವಸ್ಥಾನ ಇದೆ ಸಣ್ಣದು. ಇದೆಲ್ಲ ಮೇಲೆ ಬಾಲ್ಕನಿ ಥರ, ವರಾಂಡ ಥರ. ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ, ನೋಡೋಣ ಬನ್ನಿ. ಓಂ ಮದಕರಿ ನಾಯಕರ ಹೆಸರಲ್ಲಿ ಬರೆದ್ಬಿಟ್ಟಿದ್ದಾರೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ನಾಯಕರು ಮದಕರಿ ನಾಯಕ. ಮತ್ತು ಇಲ್ಲಿ ಮೇಲೆ ಹೋಗೋಕ್ಕೆ ಮೆಟ್ಲು ಥರ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ. ಮೊದಲು ಎಲ್ಲೆಲ್ಲವೇನೋ ಗೊತ್ತಿಲ್ಲ. ಬಂಡೆ ನೋಡೋಕ್ಕೆ ಎಷ್ಟು ಸಿಂಪಲಾಗಿ ಕಾಣ್ತೈತಿ, ಇಲ್ಲಿ ಹತ್ತದ ಸುಲಭ ಇಲ್ಲ. ಇದು ಸ್ಟ್ರೈಟ್ ಇದೆ, ಹೈಟ್. ಈ ಕಂಬಿ ಹಿಡ್ಕೊಂಡು ಹತ್ತಬೇಕು, ಇಲ್ಲ ಅಂದರೆ ಸಪೋರ್ಟ್ ಇಲ್ಲ ಅಂದರೆ ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೆ ಕೂಡ ಸೈನಾಗಿ ಹೋಗಿ ಕೆಳ ದಬಾಕಿಂತ ಬಿಡ್ತೀವಿ. ಒಬ್ಬನೇ ಬೇರೆ ಬಂದಿರೋದು, ಮಾತಾಡೋಕ್ಕೂ ಯಾವನೂ ಇಲ್ಲ, ಕಾಮಿಡಿ ಮಾಡೋಕ್ಕೂ ಯಾವನೂ ಇಲ್ಲ. ನೋಡಿ ಇಲ್ಲೂ ಕೂಡ ಕಂಬಿ ಹಾಕಿದ್ದಾರೆ. ಈ ಕಂಬಿ ಹಾಕಿದ್ದಿಲ್ಲ ಅಂದರೆ ಮೊದಲು ಮಂಗನಿಂದ ಮಾನವ ಅಂತಾರಲ್ಲ, ಅದರಿಗೆ ನಾವು ಮಾನವಗಳು ಮಂಗನ ಥರ ಹೋಗ್ಬೇಕಾಗಿತ್ತು. ಕೈ ಕಾಲೆಲ್ಲ ಇದಕ್ಕೆ ಹಿಡ್ಕೊಂಡು, ಈ ಕಂಬಿ ಹಾಕಿರೋದಕ್ಕೋಸ್ಕರ ಈ ಥರ ಗ್ರಿಪ್ ಹಿಡ್ಕೊಂಡು ಹೋಗ್ಬೋದು. ನೋಡೋಕೆ ಇದ್ರಾಗಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಹೈಟ್ ಕಾಣಿಸಲ್ಲ, ಎದುರುಗಡೆ ಬಂದರೆ ಗೊತ್ತಾಗುತ್ತೆ ಯಾವ ಥರ ಹೈಟ್ ಇದೆ ಅಂತ. ನೋಡಿ ಇಲ್ಲಿ ಯಾರೋ ವೆಲ್ಕಮ್ ಅಂತ ಬರೆದ್ಬಿಟ್ಟಿದ್ದಾರೆ, ಪುಣ್ಯತ ಅಂತ. ಇನ್ನೂ ಅಷ್ಟುದ್ದ ಮೆಟ್ಲಿಲ್ಲೇನಿಲ್ಲ, ಈ ಕಂಬಿಗಳು ನಡ್ಕೊಂಡು ಹತ್ಬೇಕು. ಯಪ್ಪ, ಮೆಟ್ಲು ಹತ್ತೋದೇನೋ ಸುಲಭ, ಆದರೆ ಈ ಗುಡ್ಡ ಹತ್ತೋದಿದೆಯಲ್ಲ, ಗ್ರಿಪ್ ಇಲ್ಲ ಏನಿಲ್ಲ, ಸಾಕಾಗುತ್ತೆ. ಫುಲ್ ಲೈಟ್ ಬೇರೆ ಇದೆ. ಬಂದುಬಿಟ್ಟಿವಿ, ಬಿಡೋಂಗಿಲ್ಲ, ಹತ್ತೋದೇ ಸೀದಾ. ನೋಡಿ ಫ್ರೆಂಡ್ಸ್, ಕೆಳಗಿಂದ ನಾವು ಈ ಥರ ಇತ್ತು ಎಲ್ಲ ಸಲ ಮಾಡಿ ಹತ್ಕೊಂಡ್ಬಂದ್ವಿ. ಆದರೆ ಇಲ್ಲಿ ಹತ್ತೋದು ಮಾತ್ರ ಸುಲಭ ಅಲ್ಲ. ನಿಮ್ಮ ರಿಸ್ಕ್ ಮೇಲೆ ಹತ್ಬೇಕಾಗುತ್ತೆ. ನೋಡಿ, ಮಿಸ್ ಆದರೆ ಸೀದಾ ಕೆಳಗೆ ಹೋಗೋದು. ಪೂರ್ತಿ ಕೆಳಗೇನು ಹೋಗಲ್ಲ, ಅರ್ಧ ತನಕ ಹೋಗೋದು. ಕೈ ಕಾಲು ಅಂದ್ರೆ ಪಕ್ಕಾ ಮುರಿತೈತಿ. ಇಲ್ಲಿ ನೋಡಿ, ಇಲ್ಲಿ ನಾನು ಕೈ ಹಿಡ್ಕೊಂಡಿದ್ದೀನಿ, ನಾನು ನಿಂತ್ಕೊಂಡಿದ್ದೀನಿ, ಕೂತ್ಕೊಂಡು ಇಲ್ಲ, ನಿಂತ್ಕೊಂಡು ಕೈ ಹಿಡ್ಕೊಂಡಿದ್ದೀನಿ ಇಲ್ಲಿ ಸಪೋರ್ಟಿಗೆ. ಇಷ್ಟು ಸೀದಾ ಹೈಟ್ ಇದೆ ಅದು. ಇನ್ನು ಹೋಗ್ತಾನೇ ಇದ್ದೀನಿ. ಅದು ಮುಕ್ಕಾಲು ದಾರಿ ತನಕ ಏನೋ ಬಂದ್ಬಿಟ್ಟೆ ಬೇಗ. ಈ ಕಾಲು ದಾರಿ ಮಾತ್ರ ಸಾಗಂಗೆ ಇಲ್ಲ, ಹೆವಿ ಹೈಟ್ ಇದೆ. ಹುಷಾರಾಗಿ ಬರ್ಬೇಕು. ಇಲ್ಲಿ ನೋಡಿ ಸೀದಾ ಡೀಪ್ ಹೆಂಗಿದೆ. ಆದರೆ ಈ ಸಪೋರ್ಟಿಗೆ ಹಿಡ್ಕೊಳಕ್ಕೆ ಹೋಗೋಲ್ಲ, ಪೂರ್ತಿದು ಬೆಂಡಾಗಿದೆ. ಇದು ಬೆಂಡಾಗಿದೆ. ಸಪೋರ್ಟಿಗೆ ಅಂತ ಹಿಡ್ಕೊಳಕ್ಕೆ ಕೊಟ್ಟಿದ್ರಲ್ಲ, ಅದೆಲ್ಲ ಬೆಂಡಾಗಿದೆ. ಇದು ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಅನಿಸ್ತದೆ. ಹತ್ತಕ್ಕೆ ಬಂದಾಗ ಗೊತ್ತಾಗುತ್ತೆ ಇದ್ರದ್ದು ಏನು ಕಷ್ಟ ಅಂತ. ಆದರೆ ನೋಡಿ, ಅದು ಒಳ್ಳೆ ಹಿಮಾಲಯ ಕಂಡಾಗ ಕಾಣ್ತೈತೆ. ಆದರೆ ಹಿಮಾಲಯ ಅಲ್ಲ ಅಷ್ಟೇ ಅದು. ನೋಡಿದ್ರೆ ವಾಲ್ಕೆನೋ ಇದ್ದಂಗೆ ಕಾಣ್ತೈತೆ ಅದು ಸೀದಾ. ಅದರಿಂದ ಬೇಡ, ದೂರದಿಂದನೇ ವಾಲ್ಕೆನೋ ಕಂಡಾಗ ಕಾಣ್ತೈತೆ. ವಾಲ್ಕೆನೋ ಪಕ್ಕದಲ್ಲಿ ಕೆರೆ. ನೋಡಿ ಫ್ರೆಂಡ್ಸ್, ನಿಮಗೆ ಎಂಟ್ರೆನ್ಸ್ ಅಂತಂದು ಬಂದಾಗ ಏನೋ ಹಾಳ ಮನೆ, ಏನೋ ಫಸ್ಟ್
ಫಸ್ಟಿಗೆ ಬಂದ ತಕ್ಷಣ ಅಲ್ಲಿ ಯಾವುದೋ ಒಂದು ಗುಡಿ ಇದೆ ಅಂತ ಹೇಳಿದ ದೇವಸ್ಥಾನ, ಅದೇ ನೋಡಿ ದೇವಸ್ಥಾನ. ಅಲ್ಲಿಂದ ಮೇಲ್ಗಡೆ ಬರ್ತಾ ಇಲ್ಲಿ ತನಕ ಏನೋ ಆರಾಮಾಗಿ ಬರ್ಬೋದು ಒಂದು ಸ್ವಲ್ಪ, ಹಂಗೋ ಹಿಂಗು. ಇಲ್ಲಿಂದ ಈ ಕಂಬಿ ಕಾಣ್ತಿದೆಯಲ್ಲ, ಕಂಬಿಯಿಂದ ಬರೋದೈತಲ್ಲ, ಇಲ್ಲಿ ಸಾಹಸ ಮಾಡಬೇಕು. ವಯಸ್ಸಾದರಂತೂ ಹತ್ತಕ್ಕಾಗಲ್ಲ ಬಿಡಿನಿ. ಸಣ್ಣ ಹುಡುಗರು, ಪೂರ್ತಿ ಸಣ್ಣ ಹುಡುಗರು, ಒಂದು ಮೀಡಿಯಮ್ ಮೇಲೆ ಹತ್ಬೋದು, ಒಂದು ಸ್ವಲ್ಪ ಸಣ್ಣ ಹುಡುಗರು ಹತ್ತೋದು ಭಾರಿ ಕಷ್ಟ. ಅಂತೂ ಇಂತೂ ಇದೆ. ಅದು ಇನ್ನೊಂದು ಎಂಟ್ರತ್ತಿ ಬಂದ್ವಿ. ಓಹ್, ಇನ್ನೂ ಹತ್ತದೈತಿ. ಹತ್ತು ಗಾಳಿ ಮಾತ್ರ ಮಸ್ತ ಬೀಸ್ತಾ ಇದೆ. ಅದೇ ಥರ ಬಿಸಿಲು ಕೂಡ ಒಬ್ಬನೇ ಬಂದ್ಬಿಟ್ಟು ತಗ ಅಂತಂದು ಸುರಿತಾ ಇದೆ. ಫ್ರೆಶ್ ಏರು ನೋಡಿ ಫ್ರೆಂಡ್ಸ್. ಇದೇ ಡೆಡ್ ಎಂಡು ಅಂತ ಅಂದ್ಕೊಂಡಿದ್ದೆ ನಾನು. ಇಷ್ಟ ತನಕ ಒದ್ದೆ ಹತ್ತಿ ಇನ್ನೂ ಅಲ್ಲಿ ತನಕ ಇದೆ, ಅಲ್ಲಿ ತನಕ ಮೇಲ್ಗಡೆ ತನಕ ಇದೆ. ಇಲ್ಲಿಗೇನೆ ಸಾಕು ಹೋಗಿದೆ ನನಗೆ. ಗಾಳಿ ಮಾತ್ರ ಮಸ್ತ್ ಬೀಸ್ತಾ ಇದೆ, ಅದರ ಜೊತೆಗೆ ಬಿಸಿಲು ಕೂಡ ಮೆಟ್ಟು ತಗೊಂಡು ಹೊಡಿತಾ ಇದೆ. ಏನು ಮಾಡೋಕ್ಕೆ ಕೇಳಿ, ಫ್ರೆಶ್ ಗಾಳಿ. ವಾಚ್ಮ್ಯಾನ್ ಹೇಳಿದ್ದ ಆಲ್ರೆಡಿ ಮೇಲ್ಗಡೆ ಹೋಗಿ ಬರೋಕ್ಕೆ 3 ತಾಸು ಆಗುತ್ತೆ ಅಂತ. ಇವಾಗ ನೋಡಿದರೆ 7 ಕಾಲಂಗೆ ಬಿಟ್ಟಿದ್ದೆ, 1 ತಾಸು ಆಯಿತು, ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನಾನು. ಹುಡುಗರ ಜೊತೆಗೆ ಏನೋ ಕಾಮಿಡಿ ಮಾಡ್ಕೊಂಡು ಹತ್ಬಿಡ್ತಿದ್ದೇನೋ, ಒಬ್ಬನೇ ಸಾಕಾಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಕಷ್ಟಪಟ್ಟು ಅದು ಇದು ತಿಣಿಕೇಡಿ ಹತ್ಕೊಂಡ್ಬಂದಿದ್ದೀನಿ. ಇಲ್ಲೆಲ್ಲ ಏನೋ ಸಪೋರ್ಟ್ ಇಲ್ದಂಗೆ ಕಷ್ಟಪಟ್ಟು ಹತ್ತಿದ್ದೀನಿ. ಆದರೆ ಇಲ್ಲಿ ಬಂದಮೇಲೆ ಎಲ್ಲಿದೆ ಎಂಟ್ರೆನ್ಸ್ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಕಡೆನೂ ಡೋರ್ ಇಲ್ಲ, ಈ ಕಡೆ ಸೈಡ್ ಡೋರ್ ಇಲ್ಲ, ಮೇಲೆ ಮಾತ್ರ ಕೋಟೆ ಕಟ್ಟಿದ್ದಾರೆ. ಹೋಗೋಕೆ ದಾರಿನೇ ಇಲ್ಲ, ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಹೆಂಗೈತೆ ನೋಡಿ ಪರಿಸ್ಥಿತಿ. ಹುಡುಗರು ಬಂದಿದ್ರೆ ಇತ್ಲಾಗ ಹೆಂಗಾರ ಹೋಗೋ ನಡೀಲಿ ಅಂತ ಹೇಳೋದೇನೋ, ಒಬ್ಬನೇ ಬಂದುಬಿಟ್ಟಿದ್ದೀನಿ. ಇಲ್ಲಿದೆ ಸ್ವಲ್ಪ ಸೈಡಿಗಿದೆ, ಅದು ಕಾಣಿಸ್ತಾ ಇದೆ ಇಲ್ಲಿದೆ. ಅಯ್ಯೋ, ದಾರಿನೇ ಇಲ್ಲ ಅಂತ ಹೇಳ್ಕೊಂಡು ಇದೇ ಲಾಸ್ಟ್ ಇರಬೇಕು ಅಂದ್ಕೊಂಡು ಹೋಗ್ಬಿಡ್ತಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಪಾತಾಳ ಸೀದಾ ಕೆಳಗೆ ಕಾಣುತ್ತೆ. ಯಪ್ಪ, ನೋಡೋಕೆ ಎಷ್ಟು ಸಿಂಪಲಾಗಿ ಕಾಣ್ತೈತಿ ಇಲ್ಲಿಂದ, ಆದರೆ ಡೀಪ್ ಮಾತ್ರ ಭಾಳ ಇದೆ, ಭಾಳ ಡೀಪ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಹತ್ಬಿಟ್ಟೆ ಬೆಟ್ಟನ ಒಬ್ಬನೇ, ಯಾರು ಇಲ್ಲ ಸಪೋರ್ಟಿಗೆ ಜೊತೆಗೆ. ಏನು ಮಾಡೋದು, ಅಂತೂ ಇಂತೂ ಪೂರ್ತಿ ಮೇಲೆ ಹತ್ತಿದ್ದೀನಿ. ಗಾಳಿ ಮಾತ್ರ ಮಸ್ತ್ ಬೀಸ್ತೈತೆ, ತಣ್ಣಗೆ ಫ್ರೆಶ್ ಏರ್. ನೋಡ್ರಿ, ಅವನ್ನೆಲ್ಲ ನೋಡ್ತಿದ್ರೆ ಹಿಮಾಲಯ ಬೆಟ್ಟದ ಥರ ಕಾಣ್ತದೆ. ಹಿಮಾಲಯಕ್ಕೆ ಹೋಗೋದೇ ಬೇಡ, ಇಲ್ಲೇ ಹಿಮಾಲಯ ಆಗೈತಿ. ಅಂತ ಸ್ಪೆಷಲ್ ಏನಿಲ್ಲ, ಆದರೂ ಬೆಟ್ಟ ಹತ್ತಿದೆ ಅನ್ನೋದೊಂದು ಖುಷಿ ಇದೆ ಅಷ್ಟೆ. ಇದು ಬೆಟ್ಟ ಹೇಳಬೇಕಂದ್ರೆ ಎಷ್ಟಿದೆ ಅಂದರೆ 3930 ಅಡಿ ಇದೆ. ನನಗಂತೂ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಬೋರ್ಡಲ್ಲಿ ಹಾಕಿದ್ರು. ಹತ್ತತ್ರ ಸುಮಾರು 1200 ಮೀಟ್ರ್, 1.2 ಕಿಲೋಮೀಟ್ರ್ ಹೈಟ್ ಇದೆ ಅಂತೆ. 1.2 ಕಿಲೋಮೀಟ್ರ್ ಹೈಟ್ನ ಹತ್ಕೊಂಡು ಬಂದಿದ್ದಾಯ್ತು ನಾವು. ಕೋಟೆ ಇಷ್ಟೆಲ್ಲ ರಾಜರು ಯಾಕೆ ಕಟ್ಟಿಸ್ತಿದ್ರಪ್ಪ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಾಂ ನೋಡಿ, ಇದರಿಂದ ಡೀಪ್ ಕಾಣಿಸುತ್ತೆ, ಭಾಳ ಹೆವಿ. 1.2 ಕಿಲೋಮೀಟ್ರ್ ಅಂದರೆ ಸಾಮಾನ್ಯನಾ? ಏಷ್ಯಾದಾಗೆ ಅತಿ ದೊಡ್ಡ ಬೆಟ್ಟ, ಕರ್ನಾಟಕದಲ್ಲ, ಇಂಡಿಯಾದಾಗಲ್ಲ, ಏಷ್ಯಾದಾಗೆ ಅತಿ ದೊಡ್ಡ ಬೆಟ್ಟ. No, seriously, what is this place? This is heaven.
ಬರೋದೇನೋ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಮ್ಯಾಗಿಂದ ಕೆಳಗೆ ಇಳಿತಾ ಇದ್ದೀನಿ ಇವಾಗ. ಆದರೆ ದಾರಿ ಎತ್ತಲಾಗೈತೆ ಅನ್ನೋದು ಗೊತ್ತಾಗಿಲ್ಲ ನನಗೀಗ. ಇಲ್ಲಾದರೆ ಫುಲ್ ಡೀಪ್ ಇದೆ, ಇಲ್ಲಿ ನೋಡಿದರೆ ಇಲ್ಲೆಲ್ಲೋ ದಾರಿನೇ ಇಲ್ಲ ಕೆಳಗೆ ಇಳಿಯೋಕ್ಕೆ. ಎಕಡೆಗೆ ಹೋಗೋಣ ಎಕಡೆ ಬಿಡೋಣ ಅನ್ನೋ ಗೊತ್ತಾಗ್ತಿಲ್ಲ ನನಗಂತೂ. ಇಲ್ಲಿ ನಾನು ಇಲ್ಲಿಂದ ಬಂದು ಯಾವುದು ಮಾರ್ಕ್ ಬೇರೆ ಇಲ್ಲ ಇಲ್ಲಿ, ಎಕಡೆ ಹೋಗ್ಬೇಕು ಎಕಡೆ ಇಲ್ಲ ಅಂತ. ಇದು ಯಾವುದೋ ಒಂದು ತಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಗು ಬರ್ತಾ ಇದೆ, ಬಂದಿರೋ ದಾರಿ ನೆನಪಿಲ್ವಲ್ಲ ನಮಗೆ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಹುಡುಗರು ಯಾರ ಜೊತೆಗಿದ್ರೆ ಸಜೆಷನ್ ಕೊಡ್ತಾರೆ, ಆ ಕಡೆಗಲ್ಲೇ ಈ ಕಡೆಗೆ ಹೋಗೋಣ ಅಂತ. ಇಲ್ಲೆಲ್ಲೂ ಜಾಗ ಇಲ್ಲ, ಮತ್ತೆ ಮೇಲೆ ಹೋಗ್ಬೇಕನ್ನು, ಮತ್ತೆ ಮೇಲೆ ಹೋಗಿ ಎಲ್ಲಿದೆ ಜಾಗ ಅಂತ ಹುಡುಕ್ಬೇಕು. ಇಲ್ಲೂ ಜಾಗ ಇಲ್ಲ. ಬನ್ನಿ ಮತ್ತೆ ಮೇಲೆ ಹೋಗೋದೆ. ಏನೋ ಒಬ್ಬನೇ ಬಂದುಬಿಟ್ರೆ ಒಂಥರ ಅಡ್ವೆಂಚರಸ್ ಆಗಿರುತ್ತೆ, ಜೊತೆಗೆ ಅವನೇ ಇರಲ್ಲ ಏನಲ್ಲ, ನಮ್ಗೆ ಹೆಂಗೆ ಹೋಗುತ್ತೋ ಅತ್ಲಾಗಿದ್ದ ತಿರ್ಗಾಡ್ಕೊಂತ ನಾವೇ ಫುಲ್ ಜಾಲಿ. ಎಕಡೆಯಿಂದ ಬಂದೀವಿ ಅನ್ನೋದು ಗೊತ್ತಿಲ್ಲ, ಫುಲ್ ಜಾಲಿ. ಫ್ರೆಂಡ್ಸ್, ಹತ್ತದೇನೋ ಹತ್ಬಿಟ್ಟಿದ್ದೆ, ಹಂಗೂ ದಾರಿ ಹುಡುಕ್ಬಿಟ್ಟೆ. ಕೊನೆಗೂ ಬೆಳೆಯೋಕ್ಕೆ ದಾರಿ ಹುಡುಕಿ ಇಳಿತಾ ಇದ್ದೀನಿ ಇವಾಗ. ಈ ಪೂರಾ ಮೇಲ್ಗಡೆ ಏನೋ ಹತ್ಬಿಡ್ತೀವಿ, ಆಮೇಲೆ ಕೆಳಗಡೆ ಬರ್ಬೇಕಾದ್ರೆ ಅಲ್ಲೆಲ್ಲೋ ಮಾರ್ಕ್ ಏನೂ ಇಲ್ಲ, ಹೆಂಗೆ ಇಳಿಬೇಕು ಯಾಕಡೆ ಅಂತ ದಾರಿ ಅಂತ ಒಂದು ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ. ಆದರೂ ಹತ್ತೋದು ಅಷ್ಟು ಸುಲಭ ಅಲ್ಲ, ಇಲ್ಲಿ ಇಳಿಯೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಜವಾಬ್ದಾರಿ ಮೇಲೆ ಹುಷಾರಾಗಿ ಇಳಿಬೇಕಿಲ್ಲಿ. ಸ್ವಲ್ಪ ಮಿಸ್ ಆದರೂ ಕೂಡ ಕಾರ್ ಸ್ಲಿಪ್ ಆಗಿಬಿಡುತ್ತೆ, ಆ ಥರ ಇದೆ. ಆದರೂ ಒಂಥರ ಖುಷಿ ಕೊಡ್ತು ಮೇಲ್ಗಡೆ ಹೋದಾಗ. ಆ ಗಾಳಿಗೂ ಬಿಸಿಲಿಗೂ ತಣ್ಣ ಗಾಳಿ ಬೀಸ್ತಾ ಇತ್ತು, ಒಂಥರ ಏನೋ ಖುಷಿ ಆಯಿತು. ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಯಾಕಾರ ಬಂದಪ್ಪ ಅಂತ ಅನ್ನಿಸ್ಲಿಲ್ಲ, ತಣ್ಣ ಗಾಳಿ ಬೀಸ್ತಿದೆ. ಈಗ ನೋಡಿ ಇನ್ನೂ ಮಂಜು ಕಮ್ಮಿ ಆಗಿದೆ ಇದೆ ಇಲ್ಲಿ. ಮೇಲಿಂದ ನೋಡ್ತಿರೋದಕ್ಕೋಸ್ಕರ ಬಿಟ್ಟಿತ್ತು, ಏನೋ ಗೊತ್ತಿಲ್ಲ. ಚೆನ್ನಾಗಿದೆ ವ್ಯೂ ಮಾತ್ರ ಮೇಲ್ಗಡೆಯಿಂದ, ಒಳ್ಳೆ ವ್ಯೂ. ಟೈಮ್ ಪಾಸ್ ಮಾಡೋದು ಫ್ರೆಂಡ್ಸ್ ಜೊತೆ ಬಂದರೆ ಎಂಜಾಯ್ಮೆಂಟ್ ಸಿಗುತ್ತೆ. ಒಬ್ಬನೇ ನಂತರ ಪೇಪರ್ ಇರ್ತಾರೆ, ಒಬ್ಬನೇ ಅಲೆಮಾರಿ ಥರ ಬರೋಕ್ಕೆ ಹೋಗ್ಬೇಡ್ರಿ ಯಾರು. ಫ್ರೆಂಡ್ಸ್ ಜೊತೆಗೆ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟು. ಅದ್ರಾಗೂ ಫ್ರೆಂಡ್ಸ್ ಅದರಲ್ಲಿ ಅಷ್ಟರು ಹತ್ತಾರು ಇರಲ್ಲ, ಅಷ್ಟರು ಹತ್ತಕ್ಕಾಗದೆ ನನ್ನ ಮಕ್ಕಳು ಇರ್ತಾರೆ. ಸ್ವಲ್ಪ ಜನ ಹತ್ತುತ್ತಾರೆ, ಇನ್ನು ಸ್ವಲ್ಪ ಜನ ಹತ್ತಕ್ಕಾಗದೆ ನನ್ನ ಮಕ್ಕಳು ಇರ್ತಾರೆ. ಅಂತಾರೆ ಎಳ್ಕೊಂಡು ಹೋಗ್ರಿ ಬಾರಲೇ ಅಂತಂದು. ಫ್ರೆಂಡ್ಸ್ ಜೊತೆ ಯಾವಾಗಲೂ ಎಂಜಾಯ್ ಮಾಡಿ ಖುಷಿಯಾಗಿರಿ. ಎಂಜಾಯ್ಮೆಂಟ್ ಮಾಡ್ತಾಯಿರಿ. ಎಂಜಾಯ್ಮೆಂಟ್ ಈಸ್ ಲೈಫ್ ಅಷ್ಟೇ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.